ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ 6th ಸೆಮಿಸ್ಟರ್ BComಗೆ ಅಡ್ವಾನ್ಸ್ಡ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಏನಿದೆ ಆ ಒಂದು AFM ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಟಾಪಿಕ್ ಏನೆಲ್ಲ ಬರುತ್ತೆ ಮತ್ತೆ ಯಾವ್ಯಾವ ಚಾಪ್ಟರ್ ಅಲ್ಲಿ ಎಷ್ಟು ಮಾರ್ಕ್ಸ್ ಬರುತ್ತೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ, ಸೊ ಅಡ್ವಾನ್ಸ್ಡ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಟಾಪಿಕ್ ಅಂಡ್ ಮಾರ್ಕ್ ವೈಟೇಜ್ ಬೆಂಗಳೂರು ಯೂನಿವರ್ಸಿಟಿ BCom 6th ಸೆಮಿಸ್ಟರ್ಗೆ ಅಪ್ಲಿಕಬಲ್ ಆಗ್ತಕ್ಕಂಥದ್ದು. ಈ ಒಂದು ಸಬ್ಜೆಕ್ಟ್ ಅಲ್ಲಿ ಟೋಟಲ್ 5 ಯೂನಿಟ್ ಇರ್ತಕ್ಕಂಥದ್ದು. ಸೊ ಅದರಲ್ಲಿ ಮೊದಲನೇ ಯೂನಿಟ್ ಏನ್ ಹೇಳುತ್ತಪ್ಪ ಅಂತ ಹೇಳಿದ್ರೆ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂಡ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಥಿಯರೀಸ್. ಚಾಪ್ಟರ್ ಫಸ್ಟ್ ಇರೋದು ಕಾಸ್ಟ್ ಆಫ್ ಕ್ಯಾಪಿಟಲ್ ಮತ್ತೆ ಕ್ಯಾಪಿಟಲ್ ಸ್ಟ್ರಕ್ಚರ್ ಥಿಯರೀಸ್. ಈ ಒಂದು ಯೂನಿಟ್ ಅಲ್ಲಿ ನಿಮ್ಗೆ 2 ಮಾರ್ಕ್ಸ್ ಕ್ವಶನ್ಗೆ ನೀವು 2 ಕ್ವಶನ್ಸ್ ಅನ್ನ ಬೇಕಾದ್ರೆ ಎಕ್ಸ್ಪೆಕ್ಟ್ ಮಾಡಬಹುದು. ಅಂಡ್ ಸೆಕ್ಷನ್ ಬಿಗೆ 4 ಮಾರ್ಕ್ಸ್ ಕ್ವಶನ್ಗೆ 1 ಕ್ವಶನ್ ಇರುತ್ತೆ. ಸೆಕ್ಷನ್ ಸಿ 12 ಮಾರ್ಕ್ಸ್ಗೆ 1 ಕ್ವಶನ್ಸ್ ಇರುತ್ತೆ. ಸೊ ಈ ಒಂದು ಯೂನಿಟ್ ಅಲ್ಲಿ 2 ಮಾರ್ಕ್ಸ್ ಮಾತ್ರನೇ ಮೀನಿಂಗ್ ಅನ್ನ ಕೇಳ್ತಕ್ಕಂಥದ್ದು, ಅಥವಾ ಒಂದು ಯಾವ್ದೋ ಸಿಂಪಲ್ ಪ್ರಾಬ್ಲಮ್ಸ್ ಅನ್ನ ಬೇಕಾದ್ರೆ 2 ಮಾರ್ಕ್ಸ್ ಅಲ್ಲಿ ಬೇಕಾದ್ರೆ ಕೇಳಬಹುದು. ಸೊ ಇನ್ನ ಸೆಕ್ಷನ್ ಬಿ ಮತ್ತೆ ಸೆಕ್ಷನ್ ಸಿ ಬಂದಾಗ ಎಲ್ಲದೂ ಕೂಡ ಪ್ರಾಕ್ಟಿಕಲ್ ಅನ್ನ ಕೇಳ್ತಕ್ಕಂಥದ್ದು, ಪ್ರಾಬ್ಲಮ್ಸ್ ಅನ್ನ ಕೇಳ್ತಾರೆ. ಸೊ ಯಾವ ತರ ಕ್ವಶನ್ಸ್ ಅನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದಪ್ಪ ಅಂತ ಹೇಳಿದ್ರೆ 2 ಮಾರ್ಕ್ಸ್ ಕ್ವಶನ್ ಅಂತ ಬಂದಾಗ ಜಸ್ಟ್ ಗಿವ್ ದ ಮೀನಿಂಗ್ ಆಫ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂದ್ರೆ ಏನು, ಅಥವಾ ಸ್ಟೇಟ್ ಎನಿ ಟು ಇಂಪಾರ್ಟೆನ್ಸ್ ಅಥವಾ ಸಿಗ್ನಿಫಿಕೆನ್ಸ್ ಆಫ್ ಕಾಸ್ಟ್ ಆಫ್ ಕ್ಯಾಪಿಟಲ್ ನ ಸಿಗ್ನಿಫಿಕೆನ್ಸ್ ಬರೀರಿ ಅಂತ ಬೇಕಾದ್ರೆ ಕೇಳ್ಬೋದು. ಅಥವಾ ಸ್ಟೇಟ್ ದಿ ಟೈಪ್ಸ್ ಆಫ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂತ ಬೇಕಾದ್ರೆ ಕೇಳ್ಬೋದು. ಅಥವಾ ವಾಟ್ ಯು ಮೀನ್ ಬೈ ನೆಟ್ ಇನ್ಕಮ್ ಅಪ್ರೋಚ್ ಅಂತ ಏನು ಅಂದ್ರೆ ನೆಟ್ ಹೇಳ್ಬೋದು. 2 ಮಾರ್ಕ್ಸ್ ಎಲ್ಲ ಮೀನಿಂಗ್ ಅನ್ನ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅಂಡ್ ಸೆಕ್ಷನ್ ಬಿ ಬಂದ್ರೆ ನೋಡಿ, ಪ್ರಾಬ್ಲಮ್ಸ್ ಆನ್ ಸ್ಪೆಸಿಫಿಕ್ ಕಾಸ್ಟ್ ಮೇಲೆ ಪ್ರಾಬ್ಲಮ್ಸ್ ಅನ್ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಇದು ಸೆಕ್ಷನ್ ಬಿಗೆ ಬರ್ತಕ್ಕಂಥದ್ದು. ಅಂದ್ರೆ ಸ್ಪೆಸಿಫಿಕ್ ಕಾಸ್ಟ್ ಅಂತ ಬಂದಾಗ ಕಾಸ್ಟ್ ಆಫ್ ಡೆಟ್ ಏನಿರುತ್ತೆ, ಡಿಬೆಂಚರ್ ಮೇಲೆ ಆಗಿರ್ಬೋದು, ಪ್ರಿಫರೆನ್ಸ್ ಶೇರ್ಸ್ ಮೇಲೆ ಆಗಿರ್ಬೋದು, ಈಕ್ವಿಟಿ ಶೇರ್ಸ್ ಮೇಲೆ ಆಗಿರ್ಬೋದು, ಈ ಮೂರಲ್ಲಿ ಯಾವ್ದಾದ್ರು ಒಂದನ್ನ ಸೆಕ್ಷನ್ ಬಿ ನಲ್ಲಿ ಕೇಳ್ತಾರೆ. ಸೊ ರಿಡೀಮಬಲ್ ಅಥವಾ ಇರಿಡೀಮೇಬಲ್ ಡಿಬೆಂಚರ್ ಆಗಿರ್ಬೋದು, ಅಥವಾ ರಿಡೀಮಬಲ್ ಅಥವಾ ಇರಿಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್ ಆಗಿರ್ಬೋದು, ಅಥವಾ ಈಕ್ವಿಟಿ ಶೇರ್ಸ್ ಮೇಲೆ ಆಗಿರ್ಬೋದು. 1 ಕ್ವಶನ್ ಅಂತೂ ಸೆಕ್ಷನ್ ಬಿಗೆ ಸ್ಪೆಸಿಫಿಕ್ ಕಾಸ್ಟ್ ಏನಿದೆ ಅದ್ರ ಮೇಲೆನೆ ಕೇಳ್ತಕ್ಕಂಥದ್ದು, ಅದು ಸೆಕ್ಷನ್ ಬಿಗೆ ಬರ್ತಕ್ಕಂಥದ್ದು. ಅಂಡ್ ಇನ್ನೊಂದು ಕ್ವಶನ್ಸ್ ಬಂದಾಗ ನಿಮಗೆ ಸೆಕ್ಷನ್ ಸಿ ಗೆ ಬಂದ್ರೆ ಪ್ರಾಬ್ಲಮ್ಸ್ ಆನ್ ವೆಯ್ಟೆಡ್ ಅವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಏನಿದೆ, ಈ ಒಂದು ಕಾನ್ಸೆಪ್ಟ್ ಮೇಲೆ ನಿಮಗೆ ಸೆಕ್ಷನ್ ಸಿ ನಲ್ಲಿ ಲಾಸ್ಟ್ 2 ವರ್ಷನೂ ಕೂಡ ಕ್ವಶನ್ಸ್ ಅನ್ನ ಕೇಳಿದ್ದಾರೆ, ಒಂದು ಸಿಂಪಲ್ ಇರ್ತಕ್ಕಂಥದ್ದು. ಹಾಗಾಗಿ ವೆಯ್ಟೆಡ್ ಅವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಮೇಲೆ ನೀವು 1 ಕ್ವಶನ್ ಸೆಕ್ಷನ್ ಸಿ ಗೆ ಎಕ್ಸ್ಪೆಕ್ಟ್ ಅನ್ನ ಮಾಡಬಹುದು. ಅದ್ರ ಜೊತೆಗೆ ನಿಮ್ಮ ಒಂದು ಸಿಲೆಬಸ್ ಪ್ರಕಾರ ನೋಡೋದಾದ್ರೆ ನಮಗೆ ನೆಟ್ ಇನ್ಕಮ್ ಅಪ್ರೋಚ್ ಮೇಲೂ ಕೂಡ ಪ್ರಾಬ್ಲಮ್ಸ್ ಇದೆ ಅಂತ ಹೇಳಿದ್ದಾರೆ. ಬಟ್ ಇಲ್ಲಿವರೆಗೂ ಆ ನೆಟ್ ಇನ್ಕಮ್ ಅಪ್ರೋಚ್ ಮೇಲೆ ಯಾವುದೇ ತರದ ಪ್ರಾಬ್ಲಮ್ಸ್ ಅನ್ನ ಕೇಳಿಲ್ಲ. ಲಾಸ್ಟ್ ಎರಡು ವರ್ಷನೂ ಕೂಡ ಅದನ್ನ ಕೇಳಿಲ್ಲ. ಬಟ್ ನೀವು ನೋಡ್ಕೊಂಡಿರಿ, ಇನ್ ಕೇಸ್ ಏನಾದ್ರು ಕ್ವಶನ್ಸ್ ಅನ್ನ ಕೇಳಿದ್ರೆ ನೀವು ಅಟ್ಲೀಸ್ಟ್ ಆನ್ಸರ್ಸ್ ಅನ್ನ ಮಾಡ್ಲಿಕ್ಕೆ ಬರಬೇಕಾಗುತ್ತೆ. ಬಟ್ ನನ್ನ ಸಜೆಷನ್, ನೀವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತೀರಾ ಅಂದ್ರೆ ಈ ಸ್ಪೆಸಿಫಿಕ್ ಕಾಸ್ಟ್ ಮೇಲೆ ಪ್ರಾಬ್ಲಮ್ಸ್ ಬರುತ್ತೆ, ಅದನ್ನ ಚೆನ್ನಾಗಿ ನೋಡ್ಕೊಳ್ಳಿ ಸೆಕ್ಷನ್ ಬಿಗೆ. ಮತ್ತೆ ವೆಯ್ಟೆಡ್ ಅವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಹಾಗೆ ವೆಯ್ಟೆಡ್ ಅವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಆ ಒಂದು ಕ್ವಶನ್ ಅಂತೂ ಖಂಡಿತವಾಗ್ಲೂ ನಿಮಗೆ 12 ಮಾರ್ಕ್ಸ್ ಕ್ವಶನ್ಗೆ ಸೆಕ್ಷನ್ ಸಿ ನಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥ ವೆಯ್ಟೆಡ್ ಅವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಮೇಲೆ ಕ್ವಶನ್ ಅಂತೂ ಕಂಪಲ್ಸರಿ ನೀವು ಎಕ್ಸ್ಪೆಕ್ಟ್ ಅನ್ನ ಮಾಡಬಹುದು. ಸೊ ಇದು ಫಸ್ಟ್ ಯೂನಿಟ್ ಅಲ್ಲಿ ಇರ್ತಕ್ಕಂಥದ್ದು. ಓವರ್ ಆಲ್ ಈ ಯೂನಿಟ್ ಅಲ್ಲಿ ನೋಡೋದಾದ್ರೆ ನಿಮ್ಗೆ ಆಲ್ಮೋಸ್ಟ್ ಒಂದು 20 ಮಾರ್ಕ್ಸ್ ಈ ಒಂದು ಯೂನಿಟ್ ಇಂದ ಬರ್ಬೋದು. ಸೆಕ್ಷನ್ ಎ ಮಾತ್ರ ಮೀನಿಂಗ್ ಇರುತ್ತೆ, ಒಂದು ಸೆಕ್ಷನ್ ಬಿ ಮತ್ತೆ ಸೆಕ್ಷನ್ ಸಿ ಗೆ 2 ಕೂಡ ಪ್ರಾಕ್ಟಿಕಲ್ ಕ್ವಶನ್ಸ್ ಅನ್ನ ಕೇಳ್ತಕ್ಕಂಥದ್ದು. ಅಂಡ್ ಯೂನಿಟ್ 2 ಬಂದಾಗ ರಿಸ್ಕ್ ಅನಾಲಿಸಿಸ್ ಇನ್ ಕ್ಯಾಪಿಟಲ್ ಬಡ್ಜೆಟಿಂಗ್ ಅಂತ ಇದೆ. ಸೊ ಯೂನಿಟ್ ಬಂದು ರಿಸ್ಕ್ ಅನಾಲಿಸಿಸ್ ಇನ್ ಕ್ಯಾಪಿಟಲ್ ಬಡ್ಜೆಟಿಂಗ್ ಅಂತ ಯೂನಿಟ್ ಇರೋದು. ಸೊ ಈ ಒಂದು ಯೂನಿಟ್ ಅಲ್ಲೂ ಅಷ್ಟೇ, ಸೊ ನೀವು 2 ಮಾರ್ಕ್ಸ್ ಸೆಕ್ಷನ್ಗೆ 1 ಕ್ವಶನ್ ಕಂಪಲ್ಸರಿ, 1 ಕ್ವಶನ್ ಕಂಪಲ್ಸರಿ ಇರುತ್ತೆ. ಕೇಳಿದ್ರೆ ಇನ್ನೊಂದು ಕ್ವಶನ್ 2 ಕ್ವಶನ್ಸ್ ಅನ್ನ ಬೇಕಾದ್ರೆ ಆಡ್ ಮಾಡ್ಬೋದು ಅನ್ಕೊಳ್ಳಿ. ಬಟ್ ಸೆಕ್ಷನ್ ಬಿಗೆ 1 ಕಂಪಲ್ಸರಿ ಇರುತ್ತೆ, ಸೆಕ್ಷನ್ ಸಿ ಗೆ 1 ಕ್ವಶನ್ ಕಂಪಲ್ಸರಿ ಇರುತ್ತೆ, ಅದು ಪ್ರಾಕ್ಟಿಕಲ್ ಆಗಿರುತ್ತೆ. ಸೆಕ್ಷನ್ ಬಿ ಮತ್ತೆ ಸೆಕ್ಷನ್ ಸಿ ಗೆ ಪ್ರಾಕ್ಟಿಕಲ್ ಕ್ವಶನ್ಸ್ ಅನ್ನ ಕೇಳ್ತಾರೆ. ಸೊ ಇಲ್ಲಿ 2 ಮಾರ್ಕ್ಸ್ ಕ್ವಶನ್ಸ್ ಅನ್ನ ನೋಡ್ತೀರಾ ಅಂತ ಹೇಳಿದ್ರೆ, ವಾಟ್ ಯು ಮೀನ್ ಬೈ ರಿಸ್ಕ್ ಅನಾಲಿಸಿಸ್ ಅಂದ್ರೆ ಏನು, ಅಥವಾ ಎಕ್ಸ್ಪ್ಲೇನ್ ದ ಡಿಫರೆಂಟ್ ಟೈಪ್ಸ್ ಆಫ್ ರಿಸ್ಕ್ ಕೇಳ್ಬೋದು. ಸೊ ಅಲ್ಲಿ ಯಾವ್ಯಾವ ತರ ರಿಸ್ಕ್ ಇದೆ ಅಂತ ಹೇಳ್ಬೋದು, ದೇರ್ ಆರ್ ಡಿಫರೆಂಟ್ ಟೆಕ್ನಿಕ್ಸ್ ಇದೆ. ಸೊ ರಿಸ್ಕ್ ಅಡ್ಜಸ್ಟೆಡ್ ಡಿಸ್ಕೌಂಟ್ ರೇಟ್ ಅಪ್ರೋಚ್ ಇದೆ, ಅಂಡ್ ಸರ್ಟೆನಿಟಿ ಈಕ್ವಲೆಂಟ್ ಅಪ್ರೋಚ್ ಇದೆ, ಪ್ರಾಬಬಿಲಿಟಿ ಅಪ್ರೋಚ್ ಇದೆ, ಸೆನ್ಸಿಟಿವ್ ಅನಾಲಿಸಿಸ್ ಇದೆ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇದೆ, ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಇದೆ, ಜೊತೆಗೆ ನಿಮಗೆ ಡಿಸಿಷನ್ ಟ್ರೀ ಅನಾಲಿಸಿಸ್ ಇದೆ. ಸೊ ಇವೆಲ್ಲ ಮೀನಿಂಗ್ ಅನ್ನ ಕೇಳ್ತಕ್ಕಂಥ 2 ಮಾರ್ಕ್ಸ್ ಅಲ್ಲಿ ಕೇಳ್ಬೋದು. ಸರ್ಟೈನಿಟಿ ಅಂದ್ರೆ ಏನು, ಪ್ರಾಬಬಿಲಿಟಿ ಅಪ್ರೋಚ್ ಅಂದ್ರೆ, ಸೆನ್ಸಿಟಿವ್ ಅನಾಲಿಸಿಸ್ ಅಂದ್ರೆ ಏನು ಅಂತ ಬೇಕಾದ್ರೆ ಕೇಳ್ಬೋದು. ಬಟ್ ನೀವು ಪ್ರಾಬ್ಲಮ್ಸ್ ಅನ್ನ ಪ್ರಾಕ್ಟೀಸ್ ಮಾಡ್ತೀರಾ ಅಂತ ಹೇಳಿದ್ರೆ ನಾನು ನಿಮ್ಗೆ ಸಜೆಷನ್ ಕೊಡೋದು, 1 ಕ್ವಶನ್ ಸೆಕ್ಷನ್ ಬಿ ನಲ್ಲಿ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಅದು ನೀವು ಪ್ರಾಬ್ಲಮ್ಸ್ ಆನ್
ಪ್ರಾಬ್ಲಮ್ಸ್ ಆನ್ ಸರ್ಟೆನಿಟಿ ಈಕ್ವಲೆಂಟ್ ಅಪ್ರೋಚ್ ಅಥವಾ ಪ್ರಾಬಬಿಲಿಟಿ ಅಪ್ರೋಚ್ ಏನಿದೆ ಅದರ ಮೇಲೆ ನಿಮಗೆ ಸೆಕ್ಷನ್ ಬಿ ಗೆ ಕೇಳ್ಬೋದು. ಒಂದು ಚೆನ್ನಾಗಿ ಪ್ರಾಕ್ಟೀಸ್ ಅನ್ನ ಮಾಡ್ಕೊಳ್ಳಿ. ಅಂಡ್ ಪ್ರಾಬ್ಲಮ್ಸ್ ಆನ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮೇಲೂ ಕೂಡ ಲಾಸ್ಟ್ ಇಯರ್ ಒಂದು ಕ್ವಶನ್ಸ್ ಅನ್ನ ಕೇಳಿದ್ದಾರೆ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮೇಲೆ ಸೆಕ್ಷನ್ ಸಿ ಗೆ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅಂಡ್ ಕೋ ಎಫಿಷಿಯಂಟ್ ಆಫ್ ವೇರಿಯೇಷನ್ ಸೆಕ್ಷನ್ ಬಿ ಗೆ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಈ ಮೂರು ಟೆಕ್ನಿಕ್ ಮೇಲೆ ಪ್ರಾಬ್ಲಮ್ಸ್ ಅನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಸರ್ಟೆನಿಟಿ ಈಕ್ವಲೆಂಟ್ ಅಪ್ರೋಚ್ ಮತ್ತೆ ಪ್ರಾಬಬಿಲಿಟಿ ಅಪ್ರೋಚ್ ಮಾಡೋದು ಎರಡು ಒಂದೇ ತರ. ಸೊ ಹಾಗಾಗಿ ನೀವು ಒಂದನ್ನ ಕರೆಕ್ಟ್ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಪ್ರಾಬಬಿಲಿಟಿ ಅಪ್ರೋಚ್ ಮತ್ತೆ ಸರ್ಟೆನಿಟಿ ಎರಡು ಕೂಡ ಮಾಡ್ತೀರಾ. ಸೊ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಸೆಕ್ಷನ್ ಕ್ವಶನ್. ಸೊ ಒಟ್ಟಿನಲ್ಲಿ ಈ ಒಂದು 4 ಟೆಕ್ನಿಕ್ಸ್ ಏನಿದೆ, ಒಂದು ಸರ್ಟೆನಿಟಿ ಈಕ್ವಲೆಂಟ್, ಪ್ರಾಬಬಿಲಿಟಿ ಅಪ್ರೋಚ್, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮತ್ತೆ ಕೋ ಎಫಿಷಿಯಂಟ್ ಆಫ್ ವೇರಿಯೇಷನ್ಸ್ ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಆ 4 ಟೆಕ್ನಿಕ್ಸ್ ಮೇಲೆನೆ ನಿಮ್ಗೆ ಯಾವ್ದಾದ್ರು 2 ಕ್ವಶನ್, ಒಂದು ಸೆಕ್ಷನ್ ಬಿ ನಲ್ಲಿ ಇರುತ್ತೆ, ಒಂದು ಕ್ವಶನ್ ಸೆಕ್ಷನ್ ಸಿ ನಲ್ಲಿ ಕಂಪಲ್ಸರಿ ಇರುತ್ತೆ. ಸೊ ರಿಮೈನಿಂಗ್ ಇನ್ ಯಾವ್ದಾದ್ರು ಕೇಳಿದ್ರೆ ಸೆಕ್ಷನ್ ಏನಲ್ಲಿ ಮೀನಿಂಗ್ ಅನ್ನ ಬೇಕಾದ್ರೆ ಕೇಳ್ಬೋದು. ಸೊ ಸೆನ್ಸಿಟಿವಿಟಿ ಅನಾಲಿಸಿಸ್ ಅಂದ್ರೇನು ಅಥವಾ ಡಿಸಿಷನ್ ಟ್ರೀ ಅನಾಲಿಸಿಸ್ ಅಂದ್ರೇನು, ಮೆನ್ಷನ್ ದಿ ಟೈಪ್ಸ್ ಆಫ್ ರಿಸ್ಕ್ ಅನ್ನ ಕೇಳ್ಬೋದು. ಸೊ ರಿಸ್ಕ್ ಅನಾಲಿಸಿಸ್ ಅಂದ್ರೆ ಏನು ಅಥವಾ ಕ್ಯಾಪಿಟಲ್ ಬಡ್ಜೆಟಿಂಗ್ ಅಂದ್ರೇನು, ಈ ತರ ಕ್ವಶನ್ಸ್ ಅನ್ನ ನೀವು ಬೇಕಾದ್ರೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಮ್ಯಾಕ್ಸಿಮಮ್ ಈ ಒಂದು ಕ್ವಶನ್ಸ್ ಅಲ್ಲಿ ನಿಮಗೆ ಒಂದು 18ರಿಂದ 20 ಒಳಗಡೆ ಮಾರ್ಕ್ಸ್ ಅನ್ನ ಕೊಡ್ಬೋದು. ಸೊ ಹಾಗಾಗಿ ನಾನೇನ್ ಬೋಲ್ಡ್ ಮಾಡಿದ್ದೀನಿ, ಸೊ ಸರ್ಟೆನಿಟಿ ಈಕ್ವಲೆಂಟ್ ಮತ್ತೆ ಪ್ರಾಬಬಿಲಿಟಿ ಅಪ್ರೋಚ್, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮತ್ತೆ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ಸ್ ಅನ್ನ ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಅದರಿಂದ ನಿಮ್ಗೆ ಕ್ವಶನ್ಸ್ ಅನ್ನು ಕಂಪಲ್ಸರಿ ಇರುತ್ತೆ. ಅಂಡ್ ಒಂದು ಈಸಿಯೆಸ್ಟ್ ಇರ್ತಕ್ಕಂಥ ಯೂನಿಟ್ ತುಂಬಾ ಈಸಿಯಾಗಿ ಅರ್ಥ ಆಗುತ್ತೆ. ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಬಂದು ಡಿವಿಡೆಂಡ್ ಡಿಸಿಷನ್ ಅಂಡ್ ಥಿಯರೀಸ್, ಒನ್ ಆಫ್ ದಿ ಮೋಸ್ಟ್ ಈಸಿಯೆಸ್ಟ್ ಯೂನಿಟ್ ಅಂತ ಹೇಳಿದ್ರೆ ಸೊ ಈ ಒಂದು ಯೂನಿಟ್ ನಂಬರ್ 3. ಅಂಡ್ ಈ ಒಂದು ಚಾಪ್ಟರ್ ಅಲ್ಲಿ ನೀವು ಸೆಕ್ಷನ್ ಬಿ ಮತ್ತೆ ಸೆಕ್ಷನ್ ಸಿ ನಲ್ಲಿ ಎರಡೆರಡು ಕ್ವಶನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥ ಚಾನ್ಸಸ್ ಕೂಡ ಇರುತ್ತೆ. ಬಟ್ ಮಿನಿಮಮ್ ಒಂದಂತೂ ಕಂಪಲ್ಸರಿ ಇದ್ದೇ ಇರುತ್ತೆ. ಬಟ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಮ್ಯಾಕ್ಸಿಮಮ್ 2 ಕ್ವಶನ್ಸ್ ಆಲ್ಸೋ. ದೇರ್ ಇಸ್ ನೋ ಡೌಟ್ ಅಬೌಟ್ ದಟ್ ಇನ್ ದಿಸ್ ಯೂನಿಟ್. ಸೊ ಹಾಗಾಗಿ ಈ ಒಂದು ಯೂನಿಟ್ ಅಲ್ಲಿ ನಿಮಗೆ ಮಿನಿಮಮ್ 2 ಮಾರ್ಕ್ಸ್ ಅಂತೂ ಗ್ಯಾರಂಟಿ 2 ಕ್ವಶನ್ಸ್ ಕೊಡ್ತಾರೆ. ಸೆಕ್ಷನ್ ಬಿ ಗೆ ಒಂದು ಕ್ವಶನ್ ಕಂಪಲ್ಸರಿ ಇರುತ್ತೆ. ಬಟ್ ನಾನು ಮ್ಯಾಕ್ಸಿಮಮ್ 2 ಕ್ವಶನ್ಸ್ ಅನ್ನ ಕೇಳ್ಬೋದು. ಯಾಕೆಂದ್ರೆ ಈ ಒಂದು ಚಾಪ್ಟರ್ ಅಲ್ಲಿ ಒಂದು ಪ್ರಾಕ್ಟಿಕಲು ಬರ್ಬೋದು, ಥಿಯರಿನೂ ಕೂಡ ಬರ್ಬೋದು. ಹಾಗಾಗಿ ಒಂದು ಪ್ರಾಕ್ಟಿಕಲ್ ಸೆಕ್ಷನ್ ಬಿ ಕೊಟ್ರೆ ಇನ್ನೊಂದು ಥಿಯರಿಯನ್ನ ಸೆಕ್ಷನ್ ಬಿ ಕೊಡ್ತಕ್ಕಂಥ ಚಾನ್ಸಸ್ ಕೂಡ ಇರುತ್ತೆ. ಅಂಡ್ 12 ಮಾರ್ಕ್ಸ್ ಕ್ವಶನ್ ಅಂತೂ ಒಂದು ಕಂಪಲ್ಸರಿ ಇರುತ್ತೆ. ಇನ್ನೊಂದು ಕ್ವಶನ್ಸ್ ಅನ್ನ ಬೇಕಾದ್ರೆ ಥಿಯರಿಯನ್ನ ಬೇಕಾದ್ರೆ ಆಡ್ ಮಾಡ್ತಕ್ಕಂಥ ಚಾನ್ಸಸ್ ಇರುತ್ತೆ. ಬಟ್ ಮಿನಿಮಮ್ ಕಂಪಲ್ಸರಿ ಒಂದಂತ ಕೊಟ್ಟೆ ಕೊಡ್ತಾರೆ. ಸೊ ಹಾಗಾಗಿ ಈ ಒಂದು ಚಾಪ್ಟರ್ ಕೂಡ ಅಷ್ಟೇ ನೀವು 20 to 30 ಮಾರ್ಕ್ಸ್ ಒಳಗಡೆ ಮ್ಯಾಕ್ಸಿಮಮ್ 20 to 30 ಮಾರ್ಕ್ಸ್ ಏನಿದ್ರೆ ಮಿನಿಮಮ್ 20 ಅಂತೂ ಕಂಪಲ್ಸರಿ ಬಂದೇ ಬರುತ್ತೆ. ಸೊ ಅಂಡ್ ಯು ಕ್ಯಾನ್ ಆಲ್ಸೋ ಎಕ್ಸ್ಪೆಕ್ಟ್ ಮ್ಯಾಕ್ಸಿಮಮ್ 30 ಆಲ್ಸೋ, ಮೋರ್ ದನ್ 20 ಅಬೌವ್ ಯು ಕ್ಯಾನ್ ಆಲ್ಸೋ ಎಕ್ಸ್ಪೆಕ್ಟ್ ಇನ್ ದಿಸ್ ಚಾಪ್ಟರ್. ಸೊ ಹಾಗಾಗಿ ನೀವು 2 ಮಾರ್ಕ್ಸ್ ಕ್ವಶನ್ಸ್ ಅನ್ನ ನೋಡ್ತೀರಾ ಅಂತ ಹೇಳಿದ್ರೆ, ಗಿವ್ ದ ಮೀನಿಂಗ್ ಆಫ್ ಡಿವಿಡೆಂಡ್ ಅಂದ್ರೆ ಏನು, ಡಿವಿಡೆಂಡ್ ಪಾಲಿಸಿ ಅಂದ್ರೆ ಏನು, ಅಥವಾ ಟೈಪ್ಸ್ ಆಫ್ ಡಿವಿಡೆಂಡ್, ದಿಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್. ಟೈಪ್ಸ್ ಆಫ್ ಡಿವಿಡೆಂಟ್ ಅಥವಾ ಎಕ್ಸ್ಪ್ಲೈನ್ ದ ಡಿಫರೆಂಟ್ ಫಾರ್ಮ್ಸ್ ಆಫ್ ಡಿವಿಡೆಂಟ್ ಅಂತ ಕೇಳ್ತಾರೆ. ಸೊ ಅದು ಸೆಕ್ಷನ್ ಬಿ ನಲ್ಲೂ ಕೇಳ್ತಾರೆ, ಇಲ್ಲ ಅಂದ್ರೆ ಸೆಕ್ಷನ್ ಎ ನಲ್ಲಿ ಬೇಕಾದ್ರೂ ಕೇಳ್ತಾರೆ. ಹಾಗಾಗಿ ಟೈಪ್ಸ್ ಆಫ್ ಡಿವಿಡೆಂಟ್ ಅಂತೂ ನೀವು ಸೆಕ್ಷನ್ ಬಿ ಗೆ ಥಿಯರಿ ಕೇಳ್ತಾರೆ ಅಂದ್ರೆ ಈ ಒಂದು ಯೂನಿಟ್ ಇಂದ ಟೈಪ್ಸ್ ಆಫ್ ಡಿವಿಡೆಂಟೇ ಬರತಕ್ಕಂಥದ್ದು, ಸೆಕ್ಷನ್ ಬಿ ಗೆನೆ ಬರ್ತಕ್ಕಂಥದ್ದು. ಎಕ್ಸ್ಪ್ಲೈನ್ ಡಿಫರೆಂಟ್ ಟೈಪ್ಸ್ ಆಫ್ ಡಿವಿಡೆಂಟ್ ಅಂತ ನೀವು ಎಕ್ಸ್ಪ್ಲೈನ್ ಅನ್ನ ಮಾಡಬೇಕಾಗುತ್ತೆ. ತುಂಬಾ ಈಸಿ ಇರ್ತಕ್ಕಂಥದ್ದು. ಅಂಡ್ ಮೆನ್ಷನ್ ದ ಡಿವಿಡೆಂಟ್ ಥಿಯರೀಸ್ ಅಂತ ಕೇಳಿದ್ರೆ 2 ಮಾರ್ಕ್ಸ್ ಅಲ್ಲಿ ಕೇಳ್ತಾರೆ. ಸೊ ಮೀನಿಂಗ್ ಆಫ್ ಇಂಟೀರಿಯಂ ಡಿವಿಡೆಂಟ್ ಅಂದ್ರೆ ಏನು ಅಂತ ಕೇಳ್ಬೋದು. ಅಂಡ್ ದಿಸ್ ಒನ್ ಆಲ್ಸೋ ಥಿಯರಿ ಯು ಕ್ಯಾನ್ ಎಕ್ಸ್ಪೆಕ್ಟ್ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ಡಿವಿಡೆಂಟ್ ಪಾಲಿಸಿ. ಒಂದು ಡಿವಿಡೆಂಟ್ ಪಾಲಿಸಿ ಮೇಲೆ ಯಾವೆಲ್ಲ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸ್ ಮಾಡ್ತವೆ, ಅಫೆಕ್ಟ್ ಮಾಡ್ತಾ ಹೋಗುತ್ತೆ, ಎಕ್ಸ್ಪ್ಲೈನ್ ಮಾಡಿ ಅಂತ. ಹಾಗಾಗಿ ಈ ಒಂದು ಯೂನಿಟ್ ಅಲ್ಲಿ ಥಿಯರಿನ ಬೇಕಾದ್ರೆ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಹಾಗಾಗಿ ಥಿಯರಿ ಓದ್ತೀರಾ ಅಂದ್ರೆ ನೀವು ಬರೀ ಟೈಪ್ಸ್ ಆಫ್ ಡಿವಿಡೆಂಟ್, ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ಡಿವಿಡೆಂಡ್ ಪಾಲಿಸಿ ಇವೆರಡನ್ನ ಓದ್ಕೊಳ್ಳಿ. ಎರಡರಲ್ಲಿ ಒಂದು ಥಿಯರಿ ಏನಾದ್ರು ಕೇಳಿದ್ರೆ ಇವೆರಡರಲ್ಲಿ ಒಂದು ಕಂಪಲ್ಸರಿ ಇದ್ದೇ ಇರುತ್ತೆ. ಐದರ್ ಸೆಕ್ಷನ್ ಬಿ ಗಾದ್ರೂ ಕೇಳಲಿ, ಐದರ್ ಸೆಕ್ಷನ್ ಸಿ ಗಾದ್ರೂ ಕೇಳಲಿ. ಸೊ ಇವೆರಡು ಕ್ವಶನ್ ಅಲ್ಲೇ ನಿಮ್ಗೆ ಒಂದು ಕ್ವಶನ್ ಕಂಪಲ್ಸರಿ ಬಂದೇ ಬರುತ್ತೆ. ಅಂಡ್ ಈ ಒಂದು ಯೂನಿಟ್ ಅಲ್ಲಿ ನಿಮಗೆ ಪ್ರಾಬ್ಲಮ್ಸ್ ಅಂತೂ ಕಂಪಲ್ಸರಿ ಇದ್ದೇ ಇರುತ್ತೆ. 12 ಮಾರ್ಕ್ಸ್ ಕ್ವಶನ್ ಗೆ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಪ್ರಾಬ್ಲಮ್ಸ್ ಆನ್ ವಾಲ್ಟರ್ಸ್ ಮಾಡೆಲ್ ಇದೆ, ಪ್ರಾಬ್ಲಮ್ಸ್ ಆನ್ ಗಾರ್ಡನ್ ಮಾಡೆಲ್ ಇದೆ, ಅಂಡ್ ಅಪ್ರೋಚ್ ಕೂಡ ಪ್ರಾಬ್ಲಮ್ಸ್ ಇರ್ತಕ್ಕಂಥದ್ದು. ಮಾಡೋಗ್ಲೇನಿಯನ್ ಮಿಲ್ಲರ್ ಅಪ್ರೋಚ್ ಮೇಲೆ ಮಾಡೆಲ್ ಮೇಲೂ ಕೂಡ ಪ್ರಾಬ್ಲಮ್ಸ್ ಇದೆ. ಬಟ್ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ ಪ್ರಾಬ್ಲಮ್ಸ್ ಅನ್ನ ಅಂತ ಹೇಳಿದ್ರೆ ಯೂನಿಟ್ 3 ಡಿವಿಡೆಂಡ್ ಡಿಸಿಷನ್ ಮತ್ತೆ ಥಿಯರೀಸ್ ಮೇಲೆ ನೀವು ಪ್ರಾಬ್ಲಮ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂದ್ರೆ ಸೊ ವಾಲ್ಟರ್ ಮತ್ತೆ ಗಾರ್ಡನ್ ಮಾಡೆಲ್ ಅಲ್ಲಿ ಎರಡರಲ್ಲಿ ಒಂದನ್ನ ನಿಮ್ಗೆ 14 ಮಾರ್ಕ್ಸ್ಗೆ ಕೇಳ್ತಾರೆ. ಸೊ ಒಂದು ಕ್ವಶನ್ ಸಪೋಸ್ ಗಾರ್ಡನ್ ನ ಸೆಕ್ಷನ್ ಬಿ ಕೇಳಿದ್ರೆ ವಾಲ್ಟರ್ ಮಾಡೆಲ್ ಅನ್ನ ಸೆಕ್ಷನ್ ಸಿ ಗೆ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೆಕ್ಷನ್ ಸಿ ಗಂತೂ ಪ್ರಾಬ್ಲಮ್ಸ್ ಕಂಪಲ್ಸರಿ ಇದ್ದೇ ಇರುತ್ತೆ. ಪ್ರಾಬ್ಲಮ್ಸ್ ಅಂತೂ ಕಂಪಲ್ಸರಿ ಐದರ್ ವಾಲ್ಟರ್ ಐದರ್ ಗಾರ್ಡನ್ ಮಾಡೆಲ್ ಇರುತ್ತೆ.
ಸೆಕ್ಷನ್ ಬಿಗೆ ಪ್ರಾಬ್ಲಮ್ ಆದ್ರೂ ಕೇಳ್ಬೋದು, ಇಲ್ಲ ಥಿಯರಿನಾದ್ರೂ ಕೇಳ್ಬೋದು. ಸೊ ಲಾಸ್ಟ್ ಇಯರ್ 2025 ಅಲ್ಲಿ ಪ್ರಾಬ್ಲಮ್ಸ್ ಕೇಳಿಲ್ಲ, ಥಿಯರಿ ಕೇಳ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಟೈಪ್ಸ್ ಆಫ್ ಡಿವಿಡೆಂಟ್ ಅನ್ನ ಕೇಳ್ಬಿಟ್ಟಿದ್ದಾರೆ ಅದು ಲಾಸ್ಟ್ ಇಯರ್ ಅಲ್ಲಿ ಬಂದಾಗ. ಕಂಪಲ್ಸರಿ ಇರುತ್ತೆ, ಬಟ್ ಸೆಕ್ಷನ್ ಬಿಗೆ ಪ್ರಾಬ್ಲಮ್ ಕೇಳ್ಬೋದು, ಇಲ್ಲಾಂದ್ರೆ ಥಿಯರಿ ಬೇಕಾದ್ರೂ ಕೇಳ್ಬೋದು. ಹಾಗಾಗಿ ಈ 4 ಟಾಪಿಕ್ ನಾನೇನು ಬೋಲ್ಡ್ ಮಾಡಿದ್ದೀನಿ, ಆ 4 ಟಾಪಿಕ್ ಅನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಅಂಡ್ ಗಾರ್ಡನ್ ಮತ್ತೆ ವಾಲ್ಟರ್ ಮಾಡೆಲ್ ಒಂದ್ 2 ಪ್ರಾಬ್ಲಮ್ ನೋಡ್ಕೊಂಡ್ರೆ ಸಾಕು, ತುಂಬಾ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ಸೊ ಅದು ಯೂನಿಟ್ ನಂಬರ್ 3 ನಲ್ಲಿ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಯೂನಿಟ್, ಅಂಡ್ ತುಂಬಾ ಈಸಿಯಾಗಿ ನೀವು ಥಿಯರಿ ಓದಿದ್ರು ಅರ್ಥ ಆಗುತ್ತೆ, ಪ್ರಾಕ್ಟಿಕಲ್ ಮಾಡ್ಕೊಳ್ತೀರಾ ಅಂದ್ರೂ ಕೂಡ ಈಸಿಯಾಗಿ ಅರ್ಥ ಆಗುತ್ತೆ. ಹಾಗಾಗಿ ಇದನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ದೆನ್ ಯೂನಿಟ್ 4 ಬಂದು ಮರ್ಜಸ್ ಅಂಡ್ ಅಕ್ವಿಜೇಷನ್. ಸೊ ಈ ಒಂದು ಯೂನಿಟ್ ಅಲ್ಲೂ ಅಷ್ಟೇ ಮಿನಿಮಮ್ 2 ಕ್ವಶನ್ಸ್ ಫಾರ್ 2 ಮಾರ್ಕ್ಸ್ ಸೆಕ್ಷನ್ ಎ ನಲ್ಲಿ ಇರುತ್ತೆ, ಅಂಡ್ ಸೆಕ್ಷನ್ ಬಿ ನಲ್ಲಿ 1 ಕ್ವಶನ್ ಪ್ರಾಕ್ಟಿಕಲ್ ಬರುತ್ತೆ 4 ಮಾರ್ಕ್ಸ್, ಅಂಡ್ ಸೆಕ್ಷನ್ ಸಿ ನಲ್ಲಿ 1 ಕ್ವಶನ್ಸ್ ಇರುತ್ತೆ 12 ಮಾರ್ಕ್ಸ್ ಕ್ವಶನ್. ಸೊ ಯೂಶಲಿ ಸೆಕ್ಷನ್ ಸಿ ನಲ್ಲಿ ಇಲ್ಲಿವರೆಗೂ ಪ್ರಾಕ್ಟಿಕಲ್ ಕೇಳಿಲ್ಲ, ಸೊ ಹಾಗಾಗಿ ಈ ವರ್ಷನೂ ಕೂಡ ಕೇಳಲ್ಲ ಅಂತ ಅಂದ್ಕೊಳ್ತಿದ್ದೀನಿ. ಸೊ 20 ಮಾರ್ಕ್ಸ್ ನೀವು ಎಕ್ಸ್ಪೆಕ್ಟ್ ಮಾಡೋದು, ಮ್ಯಾಕ್ಸಿಮಮ್ ನೀವು 20 ಮಾರ್ಕ್ಸ್ ಅನ್ನ ಈ ಒಂದು ಯೂನಿಟ್ ಅಲ್ಲಿ ಎಕ್ಸ್ಪೆಕ್ಟ್ ಅನ್ನ ಮಾಡಬಹುದು. ಸೊ ಮೀನಿಂಗ್ ಆಫ್ ಮರ್ಜರ್ ಅಂದ್ರೆ ಏನು, ಅಥವಾ ವಾಟ್ ಯು ಮೀನ್ ಬೈ ಅಕ್ವಿಜೇಷನ್ ಅಂದ್ರೆ ಏನು, ಅಥವಾ ವಾಟ್ ಆರ್ ದ ಡಿಫರೆನ್ಸ್ ಬಿಟ್ವೀನ್ ಮರ್ಜರ್ ಮತ್ತೆ ಅಕ್ವಿಜೇಷನ್ಗೆ ಏನ್ ಡಿಫರೆನ್ಸ್ ಇದೆ ಅಂತ ಬೇಕಾದ್ರೆ ಕೇಳ್ಬೋದು, ಅಥವಾ ಎಕ್ಸ್ಪ್ಲೈನ್ ದ ಡಿಫರೆಂಟ್ ಟೈಪ್ಸ್ ಅಥವಾ ಕಾಂಬಿನೇಷನ್ ಆಫ್ ಮರ್ಜರ್. ಸೊ ನೋಡಿ, ಇದನ್ನ ಲಾಸ್ಟ್ ಇಯರ್ ಅಥವಾ ಬಿಫೋರ್ ಲಾಸ್ಟ್ ಇಯರ್ ಟೈಪ್ಸ್ ಅಥವಾ ಕಾಂಬಿನೇಷನ್ಸ್ ಅನ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳ್ಬಿಟ್ಟು ಸೆಕ್ಷನ್ ಬಿ ನಲ್ಲಿ ಕೇಳಿದ್ದಾರೆ, ಅಥವಾ ಸೆಕ್ಷನ್ ಎ ನಲ್ಲಿ ಬೇಕಾದ್ರೂ ಕೇಳ್ಬೋದು, ಮೆನ್ಷನ್ ದ ಟೈಪ್ಸ್ ಆಫ್ ಮರ್ಜರ್ಸ್ ಅಂತ ಕೇಳ್ಬೋದು. ಸೊ ಹಾಗಾಗಿ ಅದೊಂದು ಥಿಯರಿ ಇಂಪಾರ್ಟೆಂಟ್. ಮೀನಿಂಗ್ ಆಫ್ ಲಿವರೇಜ್ ಬೈಔಟ್ ಅಂದ್ರೆ ಏನು, ಅಥವಾ ಮ್ಯಾನೇಜ್ಮೆಂಟ್ ಬೈಔಟ್ ಅಂದ್ರೆ ಏನು ಅಂತ ಬೇಕಾದ್ರೆ ಕೇಳ್ಬೋದು, ಅಥವಾ ಎಕ್ಸ್ಪ್ಲೈನ್ ಬ್ರೀಫ್ಲಿ ಅಬೌಟ್ ಮರ್ಜರ್ ನೆಗೋಷಿಯೇಷನ್ ಪ್ರೋಸೆಸ್ ಅಂದ್ರೆ ಇದು ಕೂಡ ಲಾಸ್ಟ್ ಇಯರ್ ಅಥವಾ ಬಿಫೋರ್ ಲಾಸ್ಟ್ ಇಯರ್. ಸೊ ಇದು ಕೂಡ ಅಷ್ಟೇ ಕ್ವಶನ್ ಪೇಪರ್ ಇರ್ತಕ್ಕಂಥದ್ದೇ ಕ್ವಶನ್, ಮರ್ಜರ್ಸ್ ನ ಪ್ರೋಸೆಸ್ ಅನ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳ್ಬಿಟ್ಟು ಕ್ವಶನ್ಸ್ ಅನ್ನ ಕೇಳಿದರೆ ಸೆಕ್ಷನ್ ಸಿ ಗೆ ಕೇಳಿರ್ತಕ್ಕಂಥದ್ದು. ಅಂಡ್ ಆಲ್ಸೋ ನಿಮ್ಗೆ ಪ್ರಾಬ್ಲಮ್ಸ್ ಅನ್ನ ಕೇಳ್ತಾರೆ ಅಂತ ಹೇಳಿದ್ರೆ ಐದರ್ ಸೆಕ್ಷನ್ ಬಿ ಗೆ ಏನಾದ್ರು ಕೇಳಿದ್ರೆ ಅಥವಾ ಸೆಕ್ಷನ್ ಸಿ ಕೇಳಿದ್ರೆ, ಸೊ ಈ ಒಂದು ಮೆಥಡ್ ಮೇಲೆ ಇರುತ್ತೆ, ಪ್ರಾಬ್ಲಮ್ಸ್ ಆನ್ EPS, ಅರ್ನಿಂಗ್ ಪರ್ ಶೇರ್ ಮತ್ತೆ ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಮೆಥಡ್, ಅಥವಾ ನೆಟ್ ಅಸೆಟ್ ವ್ಯಾಲ್ಯೂ ಮೆಥಡ್ ಮೇಲೆ ಒಂದು ಕ್ವಶನ್ ಸೆಕ್ಷನ್ ಬಿ ಗಂತೂ ಕಂಪಲ್ಸರಿ ಇರುತ್ತೆ. ಸೆಕ್ಷನ್ ಸಿ ಗೆ ನೀವು ಥಿಯರಿನೇ ಎಕ್ಸ್ಪೆಕ್ಟ್ ಮಾಡಬಹುದು. ಓಕೆ, ಥಿಯರಿನೇ ಕೇಳ್ತಕ್ಕಂಥದ್ದು. ಸೊ ಹಾಗಾಗಿ ಈ 4 ಟಾಪಿಕ್ಸ್ ಅನ್ನ ನೋಡ್ಕೊಳ್ಳಿ. ಅದ್ರ ಜೊತೆಗೆ ವಾಟ್ ಯು ಮೀನ್ ಬೈ ಮರ್ಜರ್, ಎಕ್ಸ್ಪ್ಲೈನ್ ದ ರೀಸನ್ ಫಾರ್ ಮರ್ಜರ್, ಇದು ಕೂಡ ಕ್ವಶನ್ ಪೇಪರ್ ಅಲ್ಲಿ ಕೇಳಿದ್ದಾರೆ. ಸೊ ಒಂದು ಮರ್ಜರ್ ಅಂಡ್ ಅಕ್ವಿಜೇಷನ್ಸ್ ಅನ್ನ ಮಾಡ್ಕೊಳ್ಳೋಕೆ ಕಾರಣ ಏನು, ರೀಸನ್ಸ್ ಫಾರ್ ಮರ್ಜರ್ಸ್ ಅಂಡ್ ಅಕ್ವಿಜೇಷನ್ಸ್ ಗೆ ರೀಸನ್ ಏನು, ಅದು ಕೂಡ ಥಿಯರಿ ಕ್ವಶನ್ಸ್ ಅನ್ನ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಈ ಒಂದು ಯೂನಿಟ್ ಅಲ್ಲಿ ಸೆಕ್ಷನ್ ಬಿ ಗಂತೂ ಕಂಪಲ್ಸರಿ ಪ್ರಾಕ್ಟಿಕಲ್ ಬರುತ್ತೆ, ಬಟ್ ಸೆಕ್ಷನ್ ಸಿ ಗಂತೂ ನೀವು ಥಿಯರಿನೇ ಎಕ್ಸ್ಪೆಕ್ಟ್ ಮಾಡ್ಬೋದು. ಥಿಯರಿ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂದ್ರೆ ಈ ಟಾಪಿಕ್ಸ್ ಇರ್ತಕ್ಕಂಥದ್ದು, ರೀಸನ್ಸ್ ಆಗಿರ್ಬೋದು, ಪ್ರೋಸೆಸ್ ಆಗಿರ್ಬೋದು, ಟೈಪ್ಸ್ ಆಗಿರ್ಬೋದು, ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ನೀವು ಸೆಕ್ಷನ್ ಬಿ ಗೆ EPS ಮೆಥಡ್, MPS ಮತ್ತೆ ನೆಟ್ ಅಸೆಟ್ ವ್ಯಾಲ್ಯೂ ಮೆಥಡ್ ಅನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಇನ್ ಕೇಸ್ ಏನಾದ್ರು ಸೆಕ್ಷನ್ ಸಿ ಗೆ ಏನಾದ್ರು ಪ್ರಾಕ್ಟಿಕಲ್ ಕೇಳಿದ್ರೆ ಅದೇ ಕ್ವಶನ್ಸ್, ಅದನ್ನೇ ನೀವೇನ್ ಸೆಕ್ಷನ್ ಬಿ ಗೆ ಓದಿರ್ತೀರಾ ಅದೇ ನಿಮ್ಗೆ ಸೆಕ್ಷನ್ ಸಿ ನಲ್ಲಿ ಆನ್ಸರ್ ಮಾಡ್ಲಿಕ್ಕೆ ಈಸಿ ಆಗ್ತಾ ಹೋಗುತ್ತೆ. ಸೊ ಒಟ್ನಲ್ಲಿ ಈ ಒಂದು ಯೂನಿಟ್ ಅಲ್ಲಿ ನೀವು 20 ಮಾರ್ಕ್ಸ್ ಅನ್ನ ಎಕ್ಸ್ಪೆಕ್ಟ್ ಅನ್ನ ಮಾಡಬಹುದು. ದೆನ್ ಲಾಸ್ಟ್ ಯೂನಿಟ್ ಬಂದು ಎಥಿಕಲ್ ಅಂಡ್ ಗವರ್ನೆನ್ಸ್ ಇಶ್ಯೂ ಅಂತ ಇದೆ. ಸೊ ಈ ಒಂದು ಯೂನಿಟ್ ಅಲ್ಲೂ ಕೂಡ ಅಷ್ಟೇ ಮಿನಿಮಮ್ ನೀವು 2 ಕ್ವಶನ್ 2 ಮಾರ್ಕ್ಸ್ ಗೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೆಕ್ಷನ್ ಬಿ ಗೆ 1 ಕ್ವಶನ್ ಬರುತ್ತೆ, ಸೆಕ್ಷನ್ ಸಿ ಗೆ 1 ಕ್ವಶನ್ಸ್ ಬರುತ್ತೆ. ಈ ಒಂದು ಯೂನಿಟ್ ಫುಲ್ಲಿ ಥಿಯಾರಿಟಿಕಲ್ ಆಸ್ಪೆಕ್ಟ್ಸ್ ಇರೋದು, ಎಲ್ಲಾ ಕ್ವಶನ್ ಕೂಡ ಥಿಯರಿನೇ ಬರ್ತಕ್ಕಂಥದ್ದು, ಯಾವುದೇ ತರಹದ ಪ್ರಾಕ್ಟಿಕಲ್ ಇಲ್ಲ. ಸೊ ಇಷ್ಟು ಟಾಪಿಕ್ ಅನ್ನ ನೋಡ್ಕೊಳ್ಳಿ. ಇದೇ ಟಾಪಿಕ್ಸ್ ಅಲ್ಲಿ ಯಾವ್ದಾದ್ರು 1 ಕ್ವಶನ್ ಸೆಕ್ಷನ್ ಬಿ ನಲ್ಲಿ ಬರುತ್ತೆ, 1 ಕ್ವಶನ್ ಸೆಕ್ಷನ್ ಸಿ ನಲ್ಲಿ ಬರುತ್ತೆ. 2 ಮಾರ್ಕ್ಸ್ ಗೆ ಜನರಲ್ ಆಗಿ ಕೇಳ್ತಾರೆ, ವಾಟ್ ಯು ಮೀನ್ ಬೈ ಎಥಿಕ್ಸ್ ಅಂದ್ರೆ ಏನು ಅಂತ ಕೇಳ್ಬೋದು, ಅಥವಾ ಸ್ಟೇಟ್ ಎನಿ ಫಾರ್ ಎಥಿಕಲ್ ಇಶ್ಯೂ, ಸೋಷಿಯಲ್ ಅಂಡ್ ಎಥಿಕಲ್ ಇಶ್ಯೂಸ್ ಅನ್ನ ಬರೀರಿ ಅಂತ ಕೇಳ್ಬೋದು, ಏಜೆನ್ಸಿ ರಿಲೇಶನ್ಶಿಪ್ ಅಂದ್ರೆ ಏನು ಅಂತ ಕೇಳ್ಬೋದು, ಅಥವಾ ಎಕ್ಸ್ಪ್ಲೇನ್ ದಿ ಫಂಡಮೆಂಟಲ್ಸ್ ಆಫ್ ಎಥಿಕಲ್ ಪ್ರಿನ್ಸಿಪಲ್ ಅಂತ ಹೇಳ್ಬಿಟ್ಟು ಸೆಕ್ಷನ್ ಬಿ ಅಥವಾ ಸೆಕ್ಷನ್ ಸಿ ಗೆ ಕೇಳ್ಬೋದು, ಅಥವಾ ಎಕ್ಸ್ಪ್ಲೈನ್ ದ ಎಥಿಕಲ್ ಇಶ್ಯೂಸ್ ಇನ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತ ಕೇಳ್ಬೋದು ಸೆಕ್ಷನ್ ಬಿ ಆರ್ ಸೆಕ್ಷನ್ ಸಿ ಗೆ, ಅಥವಾ ರೈಟ್ ಎ ನೋಟ್ ಆನ್ ಇಂಟಿಗ್ರೇಟೆಡ್ ರಿಪೋರ್ಟ್ ಇನ್ ಕಾರ್ಪೊರೇಟ್ ಗವರ್ನೆನ್ಸ್ ಅಂತ ಕೇಳ್ಬೋದು, ಅಥವಾ ಎಕ್ಸ್ಪ್ಲೈನ್ ದ ಇಂಪಾರ್ಟೆನ್ಸ್ ಆಫ್ ಎಥಿಕ್ಸ್ ಅಂಡ್ ಗವರ್ನೆನ್ಸ್ ಇನ್ ಕಾರ್ಪೊರೇಟ್ ಫಿನಾನ್ಸ್ ಅಂತ ಬೇಕಾದ್ರೆ ಕೇಳ್ಬೋದು. ಸೊ ಇವೆಲ್ಲ ಟಾಪಿಕ್ ಕೂಡ ಥಿಯಾರಿಟಿಕಲ್ ಆಸ್ಪೆಕ್ಟ್ಸ್ ಇರೋದ್ರಿಂದ 1 ಕ್ವಶನ್ ಸೆಕ್ಷನ್ ಸಿ ಬರುತ್ತೆ, 1 ಕ್ವಶನ್ ಸೆಕ್ಷನ್ ಬಿ ಗೆ ಬರುತ್ತೆ, ಅಂಡ್ ಒಂದೆರಡು ಕ್ವಶನ್ ಅನ್ನ ನೀವು ಸೆಕ್ಷನ್ ಎ ಗೆ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಇದು ಅಡ್ವಾನ್ಸ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಇರ್ತಕ್ಕಂಥದ್ದು. ಸೊ ಓವರ್ ಆಲ್ AFM ಬಗ್ಗೆ ನಾವು ಹೇಳೋದಾದ್ರೆ, ಸೊ ನೀವೇನು 60 ಮಾರ್ಕ್ಸ್ ಗೆ ಕ್ವಶನ್ಸ್ ಅನ್ನ 60 ಮಾರ್ಕ್ಸ್ ಗೆ ನೀವೇನ್ ಬರೀತೀರಾ, ಸೊ ಔಟ್ ಆಫ್ 60 ಮಾರ್ಕ್ಸ್ ಅಲ್ಲಿ ಸೆಕ್ಷನ್ ಬಿ ಮತ್ತೆ ಸೆಕ್ಷನ್ ಸಿ ನಲ್ಲಿ
ಮೂರು ಪ್ರಾಕ್ಟಿಕಲ್ ಕ್ವಶನ್ಸ್ ಅನ್ನ ಕೊಟ್ಟಿರ್ತಾರೆ. ಸೊ ಹಾಗಾಗಿ ನಿಮ್ಗೆ 2 ಕ್ವಶನ್ ಕಂಪಲ್ಸರಿ ಥಿಯರಿ ಇದ್ದೇ ಇರುತ್ತೆ. ಸೆಕ್ಷನ್ ಎ ನಲ್ಲೂ ಇರುತ್ತೆ, ಸೆಕ್ಷನ್ ಬಿ ನಲ್ಲೂ ಇರುತ್ತೆ. ಕ್ವಶನ್ ಥಿಯರಿ ಇರುತ್ತೆ. ಆ 2 ಕ್ವಶನ್ ಥಿಯರಿ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ ಹೇಳಿದ್ರೆ, ಸೊ ನೀವು ಯೂನಿಟ್ 3 ಇಂದ ಒಂದು ಥಿಯರಿ ಬರ್ಬೋದು, ಯೂನಿಟ್ 4 ಇಂದ ಒಂದು ಥಿಯರಿ ಬರ್ಬೋದು, ಯೂನಿಟ್ 5 ಇಂದ ಕೂಡ ಒಂದೊಂದು ಥಿಯರಿ ಬರ್ಬೋದು. ಒಟ್ಟಿಗೆ 4 ಕ್ವಶನ್ ಥಿಯರಿ ಕಂಪಲ್ಸರಿ ಇರುತ್ತೆ. ಸೆಕ್ಷನ್ ಬಿ ನಲ್ಲಿ 2 ಇರುತ್ತೆ, ಸೆಕ್ಷನ್ ಸಿ ನಲ್ಲಿ 2 ಇರುತ್ತೆ. ಈ ಮೂರೇ ಚಾಪ್ಟರ್ ಅಲ್ಲಿ ನಿಮ್ಗೆ ಥಿಯರಿ ಬರ್ತಕ್ಕಂಥದ್ದು. ಅಂಡ್ ಇನ್ನ 3 ಕ್ವಶನ್ ಪ್ರಾಕ್ಟಿಕಲ್ ಕ್ವಶನ್ಸ್ ಇರುತ್ತೆ. ಸೊ ಫಸ್ಟ್ ಚಾಪ್ಟರ್ ಇಂದ ಒಂದು ಕ್ವಶನ್ ಸೆಕ್ಷನ್ ಬಿ ನಲ್ಲೂ ಪ್ರಾಕ್ಟಿಕಲ್ ಬರುತ್ತೆ, ಸೆಕ್ಷನ್ ಸಿ ನಲ್ಲೂ ಪ್ರಾಕ್ಟಿಕಲ್ ಇರುತ್ತೆ. ಕರೆಕ್ಟ್ ಆಗಿ ನೋಡ್ಕೊಳ್ಳಿ, ನೀವು ಫಸ್ಟ್ ಚಾಪ್ಟರ್ ನ ಈಸಿಯಾಗಿ ಕಲಿಬಹುದು. ಎಸ್ಪೆಷಲಿ ಸೆಕ್ಷನ್ ಸಿ ವೆಯ್ಟೆಡ್ ಅವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಮೆಥಡ್ ಅಂತೂ ತುಂಬಾ ಈಸಿ, ಅದನ್ನ ನೀವು ಕರೆಕ್ಟ್ ಆಗಿ ಮಾಡಬಹುದು. ಅಂಡ್ ರಿಸ್ಕ್ ಅನಾಲಿಸಿಸ್ ಅಂಡ್ ಕ್ಯಾಪಿಟಲ್ ಬಜೆಟಿಂಗ್ ನಾನು ಫಸ್ಟ್ ಪ್ರಯಾರಿಟಿ ಈ ಒಂದು ಯೂನಿಟ್ಗೆ ಕೊಡಿ ಅಂತ ಹೇಳ್ತೀನಿ. ಯಾಕಂದ್ರೆ ತುಂಬಾ ಈಸಿ ಅಂಡ್ ಕ್ವಿಕ್ ಆಗಿ ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ಸೊ ಹಾಗಾಗಿ ಫಸ್ಟ್ ನೀವು ಪ್ರಯಾರಿಟಿ ವೈಸ್ ಕೊಡ್ತೀರಾ ಅಂದ್ರೆ ರಿಸ್ಕ್ ಅನಾಲಿಸಿಸ್ ಕೊಡಿ. ಸೊ ಸರ್ಟೈನಿಟಿ, ಪ್ರಾಬಬಿಲಿಟಿ ಮತ್ತೆ ಸ್ಟ್ಯಾಂಡರ್ಡ್ ಮತ್ತೆ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್, ಈ ಒಂದು ಮೆಥಡ್ಸ್ ಅನ್ನ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. 2 ಪ್ರಾಕ್ಟಿಕಲ್ ಬರುತ್ತೆ ಸೆಕ್ಷನ್ ಬಿ ಸೆಕ್ಷನ್ ಸಿ ಗೆ. ಫಸ್ಟ್ ಪ್ರಯಾರಿಟಿ ಇದನ್ನ ಕೊಡಿ. ಸೆಕೆಂಡ್ ಪ್ರಯಾರಿಟಿ ನೀವು ಡಿವಿಡೆಂಡ್ ಡಿಸಿಷನ್ಸ್ಗೆ ಕೊಟ್ಬಿಡಿ, ಗಾರ್ಡನ್ ಮತ್ತೆ ವಾಟರ್ಸ್ ಮೆಥಡ್ ಅಲ್ಲಿ. ಸೊ ನಿಮ್ಗೆ ಅದು ಒಂದು ನೋಡ್ಕೊಂಡ್ರೆ ನೀವು ಸೆಕ್ಷನ್ ಬಿನೂ ಮಾಡ್ತೀರಾ, ಸೆಕ್ಷನ್ ಸಿಗೂ ಮಾಡ್ತೀರಾ. ಸೊ ಸೆಕೆಂಡ್ ಪ್ರಯಾರಿಟಿ ಇದು ಕೊಡಿ. ಥರ್ಡ್ ಪ್ರಯಾರಿಟಿ ಬೇಕಾದ್ರೆ ನೀವು ಕಾಸ್ಟ್ ಆಫ್ ಕ್ಯಾಪಿಟಲ್ಗೆ ಕೊಡಿ. ಥರ್ಡ್ ಪ್ರಯಾರಿಟಿ, ಯಾಕಂದ್ರೆ ಇಲ್ಲೂ ಒಂದು ಸೆಕ್ಷನ್ ಸಿ ಪ್ರಾಕ್ಟಿಕಲ್ ಇರುತ್ತೆ. ಥರ್ಡ್ ಪ್ರಯಾರಿಟಿ ಇದು ಕೊಡಿ. ಅಂಡ್ ಫೋರ್ತ್ ಪ್ರಯಾರಿಟಿ ನೀವು ಮರ್ಜರ್ಸ್ ಅಂಡ್ ಅಕ್ವಿಜೇಷನ್ಸ್ ಅನ್ನ ಕೊಡಿ. ಅಂಡ್ ಲಾಸ್ಟ್ ಪ್ರಯಾರಿಟಿ ನೀವು ಥಿಯರಿಗೆ ಕೊಡಿ. ನೀವು ಥಿಯರಿ ಸ್ವಲ್ಪ ನೋಡ್ಕೊಂಡ ತಕ್ಷಣ, ಗ್ಲಾನ್ಸ್ ಮಾಡಿದ ತಕ್ಷಣ ಬರದೇ ಬರೀತೀರಾ. ಸೊ ಹಾಗಾಗಿ ಸೊ ಈಸಿ ಇರುತ್ತೆ, ತಲೆ ಕೆಡಿಸ್ಕೊಬೇಡಿ, ಆರಾಮಾಗಿ ಓದ್ಕೊಳ್ಳಿ. 2 ವರ್ಷದ ಕ್ವಶನ್ ಪೇಪರ್ನ ಕರೆಕ್ಟ್ ಆಗಿ ಸಾಲ್ವ್ ಮಾಡ್ಕೊಳ್ತೀನಿ. ಆ ಒಂದು ವಿಡಿಯೋಸ್ನ ಮುಂದಿನ ದಿನದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಹಾಗಾಗಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಮತ್ತೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಅದನ್ನ ಕಮೆಂಟ್ ಮೂಲಕ ತಿಳಿಸಿ, ಅಥವಾ ನಿಮ್ಗೆ ಬೇರೆ ಯಾವ್ದಾದ್ರು ಟಾಪಿಕ್ ಬೇಕು ಅಂತ ಹೇಳಿದ್ರೆ ಆ ಟಾಪಿಕ್ ಅನ್ನು ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸಬಹುದು. ಸೊ ಮುಂದಿನ ದಿನದಲ್ಲಿ ಆ ಒಂದು ಕಮೆಂಟ್ಗೆ ಸಂಬಂಧಪಟ್ಟಂತ ವಿಡಿಯೋಸ್ ಅನ್ನ ಖಂಡಿತವಾಗ್ಲೂ ನಾನು ಅಪ್ಲೋಡ್ ಮಾಡೇ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.